ಒಂದು ತುಂಬಿದ ಕುಟುಂಬದ ಯಜಮಾನ ಮನುಷ್ಯನಾದಂಥವನು ನಮ್ಮ ಬಳಿಗೆ ಬರ್ತಾನೆ. ಬಂದು ತಮ್ಮ ಮನೆಯಲ್ಲಿ ನಾವು ಎಷ್ಟೋ ಕಷ್ಟವನ್ನು ಪಡ್ತಾ ಇದ್ದೇವೆ, ದುಡಿಮೆಯನ್ನು ಮಾಡ್ತಾ ಇದ್ದೇವೆ, ಆದರೂ ಕೂಡ ನೆಮ್ಮದಿಯಿಂದ ಊಟವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಜೊತೆಯಲ್ಲಿ ಸಾಲಗಳೇ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವುದಾಗಿ ಕೇಳ್ಕೊಳ್ತಾನೆ. ಎಷ್ಟು ಜನ ಇದ್ದೀರಿ ಅಂತ ಹೇಳೋದಾಗಿ ಪ್ರಶ್ನೆಯನ್ನು ಮಾಡಿದವಾಗ ಆ ವ್ಯಕ್ತಿ ಹೇಳ್ತಾನೆ, ನಮ್ಮ ಮನೆಯಲ್ಲಿ 8 ಜನ ನಾವು ಇದ್ದೇವೆ, ಅದರಲ್ಲಿ 6 ಜನ ನಾವು ದುಡಿತೇವೆ, ಆದರೂ ಕೂಡ ಈ ಥರದ ಪರಿಸ್ಥಿತಿ ಅಂತ. ಆವಾಗ ಒಮ್ಮೆ ವಿಚಾರವನ್ನು ಮಾಡಿ ನೋಡಿದಾಗ ಒಂದೆಡೆಯಿಂದ ಮಾಡಿದಂತಹ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತದ ರೀತಿಯಲ್ಲಿಯೂ, ಇನ್ನೊಂದು ಎಡೆಯಿಂದಾಗಿ ನೋಡಿ ಆ ಮನೆಯಲ್ಲಿ ಒಂದು ವ್ಯಕ್ತಿಗಳಿಗೆ ಬಹುದೊಡ್ಡದಾದಂತಹ ಅನಾರೋಗ್ಯದ ಪ್ರಕೃತಿ ಇರತಕ್ಕಂಥದ್ದಿತ್ತು. ಒಂದು ಕುಟುಂಬದಲ್ಲಿ ಒಂದು ವ್ಯಕ್ತಿಗೆ ಅನಾರೋಗ್ಯದ ಪ್ರಕೃತಿ ಹೇಳ್ತಕ್ಕಂಥದ್ದು ಉಂಟಾದರೆ 4 ಜನ ಇರಲಿ 8 ಜನ ಇರಲಿ, ಆ ವ್ಯಕ್ತಿಯ ಮನೆ ಹೇಳ್ತಕ್ಕಂಥದ್ದು 15 ವರ್ಷ ಹಿಂದಕ್ಕೆ ಸಾಗ್ತದೆ ಅಂತ ಹೇಳಿದರೆ, ಅವನನ್ನು ಸರಿಪಡಿಸುವಂತಹ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂತಹ ಖರ್ಚು ವೆಚ್ಚಾದಿಗಳಾಗಿರ್ಬೋದು, ಆನಂತರದಲ್ಲಿ ತಲೆಯನ್ನು ಕೆಡಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಗುಣಪಡಿಸುವಂತಹ ನಿಟ್ಟಿನಲ್ಲಿ ನಾವು ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು. ಆದರೆ ಕೊನೆಗೆ ನಾವು ಏನು ಮಾಡ್ತೇವೆ ಅಂತ ಕೇಳಿದರೆ, ಕೈಯಿಂದನೂ ಹೋಯಿತು ಮೈಯಿಂದನೂ ಹೋಯಿತು ಎಂಬಂಥ ರೀತಿಯಲ್ಲಿ ಆಗಿರ್ತದೆ. ಆದ ನಂತರದಲ್ಲಿ ಆ ಮನೆ ಹೇಳ್ತಕ್ಕಂಥದ್ದು ಅಥವಾ ಆ ಕುಟುಂಬ ಹೇಳ್ತಕ್ಕಂಥದ್ದು ಅಷ್ಟು ಹಿಂದಕ್ಕೆ ಹೋಗುತ್ತೆ. ಒಮ್ಮೆನಾದರೂ ನೀವು ವಿಚಾರ ಮಾಡಿದ್ದೀರಾ? ಹಾಗಾಗಿ ನಾವು ಮನೆಯನ್ನು ರಕ್ಷಣೆ ಮಾಡಿಕೊಳ್ಬೇಕು ಅಂತೇಳಿ ಆದರೆ ಕುಟುಂಬ ಹೇಳ್ತಕ್ಕಂಥದ್ದು ನೆಮ್ಮದಿಯಿಂದ ಇರುವ ಹಾಗೆ ನಾವು ನೋಡ್ಕೊಳ್ಬೇಕು. ಅದಕ್ಕೆ ಏಕ ಪರಿಹಾರ ಅಥವಾ ಏಕಮೇವ ಪರಿಹಾರ ಅಂತ ಹೇಳಿದರೆ, ನಾವು ಅಂತಹ ಪೀಡನೆಗಳಿಗೆ ಒಳಗಾಗದೇ ಇದ್ದ ಹಾಗೆ ನೋಡ್ಕೊಳ್ಳುವುದು, ಜೊತೆಯಲ್ಲಿ ಸಾಕ್ಷಾತ್ ವಿಶ್ವಂಬರನ ಅನುಗ್ರಹವನ್ನು ತಗೊಳ್ತಕ್ಕಂಥದ್ದು.